ಬಟ್ ಅದು ನನ್ನ ಮೇಲೆ ಸ್ವಲ್ಪ ಭರವಸೆ ಇಟ್ಟು ಕೊಟ್ಟಿದ್ದಾರೆ. ಆ ಭರವಸೆ ನಾನು ಉಳಿಸ್ಬೇಕಾದ್ರೆ ಬಿದ್ರು ಅದನ್ನು ಬಿಡಬಾರ್ದು. ಏನಿದ್ರು ಫೋನ್ ಮಾಡ್ತಾರೆ, ಹುಷಾರಿಲ್ಲಾದ್ರೂ ಫೋನ್ ಮಾಡಿ ಕೇಳ್ತಾರೆ ಹೇಗಿದ್ಯಾ ಅಂತ. ಒಂದು ಕಂಬಳದಲ್ಲಿ ಸೋತ್ರು ಕೂಡ ಬೈಯಲ್ಲ. ನನ್ನ ಕೈ ಕಟ್ಟಾಗಿ ಕೋಣ ಹೊಡಿಸ್ಲಿಕ್ಕೆ ಆಗಲ್ಲ ಅಂತ ಎನಿಸಿ ಅದು ತುಂಬಾ ಬೇಜಾರಾಗಿತ್ತು. ಎಲ್ಲ ಕಡೆ ಕಂಬಳದ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಒಂದು ಕಂಬಳ ಗದ್ದೆಯಲ್ಲಿ ಕೋಣ ಓಡಿ ಆ ಕಂಬಳದ ಕೋಣ ಗೆಲ್ಬೇಕಾದ್ರೆ ಅದರ ಹಿಂದೆ ಓಟಗಾರರ ಒಂದು ಶ್ರಮ ಇರುತ್ತೆ. ಆ ಓಟಗಾರರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ಆಸಕ್ತಿ ಇದೆ. ಇವತ್ತು ಕಂಬಳದ ಕೋಣವನ್ನ ಓಡಿಸಿ ಕಂಬಳದ ಕೋಣವನ್ನ ಗೆಲ್ಲಿಸಿ ಇವತ್ತು ಸಾಕಷ್ಟು ಸಾಧನೆ ಮಾಡಿದಂತಹ ಜನಪ್ರಿಯ ನಮ್ಮ ಕಂಬಳದ ಓಟಗಾರರು ಇದ್ದಾರೆ. ವಂದಿತ್ ಶೆಟ್ಟಿ ಅಂತ ಹೇಳಿ ಅವರನ್ನು ಇವತ್ತಿನ ಕಾರ್ಯಕ್ರಮ ಸ್ವಾಗತಿಸ್ತಾ ಆ ಒಂದು ಓಟದ ಜೊತೆ ಅದರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಆಸಕ್ತಿ ಇದೆ, ತಿಳ್ಕೊಳ್ಳುವ ಹೇಳ್ತಾ ಕಾರ್ಯಕ್ರಮ ವಂದಿತ್ ಶೆಟ್ಟಿ ಎಲ್ಲಿರು ಸರ್ ನೀವು? ನಾನು ಕುಂಬ್ಳೆ ಬಂಬ್ರಾಣ ಬೈಲು. ಕುಂಬಳೆ ಕುಂಬ್ಳೆಯಲ್ಲಿ ಒಂದು 2-3 ಕಿಲೋಮೀಟರ್ ಇದೆ ಒಳಗೆ ಬಂಬ್ರಾಣ ಬೈಲು. ಇಲ್ಲಿದ್ದೀರಾ? ಈಗ ಇಲ್ಲಿ ಪ್ರೆಸೆಂಟ್ ಇಲ್ಲಿ ಏನಿದೆ? ನಾನು ಕೆಲಸ ಮಾಡೋದು ಬೀರಿಯಲ್ಲಿ. ಬೀರಿ ಕೋಟೆಗಾರ್ ಬೀರಿ, ಕೋಟೆಗಾರ ಕೋಟೆ ಮಂಗಳೂರು. ನನ್ನ ದೊಡ್ಡಪ್ಪಂದು ಕನ್ಸ್ಟ್ರಕ್ಷನ್ ಇದೆ, ಕೃಷ್ಣ ಶೆಟ್ಟಿ ಅಂತ, ಅವರೊಟ್ಟಿಗೆ ಕೆಲಸ ಮಾಡಿ. ಕನ್ಸ್ಟ್ರಕ್ಷನ್ ಮಾಡ್ತಾರೆ. ನಂದು ದೊಡ್ಡಪ್ಪಂದು ಕೃಷ್ಣ ಶೆಟ್ಟಿ ಅಂತ, ಅವರೊಟ್ಟಿಗೆ ಕೆಲಸ ಮಾಡ್ಬೇಕು. ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀರಾ? ಮತ್ತು ಈ ಕಂಬಳದ ಓಟದ ಬಗ್ಗೆ ನಾವು ಹೇಗೆ? ಒಂದು 2012ಗಿಂತ ಮೊದಲು ನಮ್ಮ ಹತ್ರ ಕೋಣ ಇತ್ತು ಮನೆಯಲ್ಲಿ. ಅಜ್ಜ ಅಪ್ಪ ಎಲ್ಲ ಸಾಕ್ತಾ ಇದ್ರು. ಅಂದರೆ ಅಜ್ಜ ತೀರೋದ್ಮೇಲೆ ನಿಲ್ಲಿಸಿದ್ದಾರೆ, ಅದು ಅಪ್ಪ ಕೂಡ ತೀರೋದ್ರು, ಹಾಗೆ ಸ್ಟಾಪ್ ಆಯಿತು. ಮತ್ತು ಈ ಕ್ಯಾಂಪ್ ಇತ್ತಲ್ಲ ಅಕಾಡೆಮಿ, ಅದರದ ಸ್ವಲ್ಪ ಇಂಟ್ರೆಸ್ಟು. ಅಣ್ಣ ಹೇಳಿದ್ರು ಈಗ ಕ್ಯಾಂಪ್ ಉಂಟು ನೀನು ಹೋಗ ಅಂತ, ಹಾಗೆ ಇಂಟ್ರೆಸ್ಟ್. ಕ್ಯಾಂಪ್ಗೆ ಹೋಗಿ ಅಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀರಾ? ಟ್ರೈನಿಂಗ್ ತೊಗೊಂಡು ಪಾಸ್ ಆದಮೇಲೆ ನೀವು ಕೋಣ? ಹೌದು, ಪಾಸ್ ಆದಮೇಲೆ ನಾನಂದರೆ ಟ್ರೈನಿಂಗ್ ಆಗ್ತಾ ಇರುವಾಗ ನನಗೆ ಅಪ್ಪಣ್ಣ ಮತ್ತು ವಿಶ್ವನಾಥ ಪ್ರಭುಕುಲ ಅಂತ ಇಬ್ಬರು ಇದ್ದರು ಅಲ್ಲಿ ಟ್ರೈನರ್. ಅವ್ರು ಹೇಳಿದರು ನನ್ನನ್ನು ನೀನೊಂದು ಭಟ್ರ ಕೋಣ ಓಡಿಸ್ಬೇಕು ಈ ವರ್ಷ ಅಂತ. ಅಂದರೆ ನನಗೆ ಕೂಡ ಗೊತ್ತಿರಲಿಲ್ಲ ಯಾವ ಭಟ್ರ ಅಂತ. ಮತ್ತೆ ಅವರು ಫೋನ್ ಮಾಡಿದರು, ಶ್ರೀಕಾಂತ್ ಭಟ್ರು ಫೋನ್ ಮಾಡಿದರು. ಮತ್ತು ಕುದಿಗೆ ಹೋಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಓಡಿಸ್ಬೇಕು. ಇವಾಗ ಯಾವ ಟೀಮ್ನ ಕೋಣವನ್ನು ನಾನು ನಂದಲಿಗೆ ಶ್ರೀಕಾಂತ್ ಭಟ್ರು ಆಗ್ದ ಸೀನಿಯರ್. ನಂದಳಿದು ಶ್ರೀಕಾಂತ್ ಅವ್ರ ಟೀಮಿಗೆ ಮಾತ್ರ ಓಡಿಸಿದೆ, ಬೇರೆ ಯಾವ ಬೇರೆ ಯಾವುದು ಓಡಿಸಲಿಲ್ಲ. ಹೇಗೆ ಆಸಕ್ತಿ ಬಂತು ಈ ಫೋನದಾದ್ರೆ? ಸಣ್ಣದೇ ಇರುವಾಗಲೇ ಆಸಕ್ತಿ ಇದೆ. ಮನೆಯಲ್ಲಿ ಕೋಣ ಇತ್ತಲ್ಲ, ಅದರದ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಸ್ಪೋರ್ಟ್ಸ್ ಗೇಮ್ಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್. ಅದರ ಮತ್ತೆ ಇದೊಂದು ಕ್ರೇಜ್ ಬಂತು. ಯಾವ್ದು ಫಸ್ಟ್ ಕೋಣವನ್ನು ಓಡಿಸಂತ ಕಂಬಳ ಯಾವ್ದು? ನಾನು ಫಸ್ಟ್ ಒಕ್ಕಡಿಗೋಳಿ, ಕಳೆದ ವರ್ಷ ಅಲ್ಲ ಅದಕ್ಕಿಂತ ಮುಂಚಿನ ವರ್ಷ ಒಕ್ಕಡಿಗೋಳಿ ವೀರ ವಿಕ್ರಮ ಜೋಡುಕರ ಕಂಬಳದಲ್ಲಿ ನಾವು ಫಸ್ಟ್ ಓಡಿಸಿದ್ದು. ಅವತ್ತೇ ನಮಗೆ ಫಸ್ಟ್ ಸೆಕೆಂಡ್ AB ಹಗ್ಗದಲ್ಲಿ ಫಸ್ಟ್ ಸೆಕೆಂಡ್ ನಮಗೆ ಬಂದಿದೆ. ಶ್ರೀಕಾಂತ್ ಭಟ್ ಕೋಣ ಫಸ್ಟ್ ನಿಮ್ಮ ಫಸ್ಟ್ ಸೆಕೆಂಡ್ ನಂದಲಿಗೆ ಶ್ರೀಕಾಂತ್ ಭಟ್ ಕೋಣಗೆ ಬಂದದ್ದು. ಒಂದು ನಾನು ಓಡಿಸಿದ್ದು, ಒಂದು ಪಟ್ಟೆ ಗುರುಚರ್ ಅಂತ ಅವರು ಓಡಿಸಿ. ನೀವು ಓಡಿಸಿದ್ರೆ ವಿನ್ ಆಗಿದೆ ಕೋಣ? ಹೌದು. ಹೇಗಿತ್ತು ಅನುಭವ? ಅಂದ್ರೆ ಕಾಂಪಿಟೇಷನ್ ಅಲ್ಲಿ ನಾನು ಅವತ್ತು ಓಡಿಸಲಿಲ್ಲ. ಅಂದ್ರೆ ನಾನು ಈ ಜತ್ತಿ ಸುತ್ತು ಚಾನ್ಸ್ ಅಂತ ಇರ್ತದಲ್ಲ, ಅದಕ್ಕೆ ಮತ್ತೆ ಫೈನಲ್ಗೆಲ್ಲ ನಾನೇ ಓಡಿಸಿದ್ದು. ಅದೊಂದು ಸ್ವಲ್ಪ ದೊಡ್ಡ ಅನುಭವ. ಮತ್ತೆ ನಾನೇ ಓಡಿಸಿದ್ದು ಅದೇ ವರ್ಷದಲ್ಲಿ ಮಿಯಾರ್ನ ಲವಕುಶ ಜೋಡುಕರೆ ಕಂಬಳದಲ್ಲಿ ಭಟ್ರ ಕೋಣ ಅವತ್ತು ನೇಗಿಲಲ್ಲಿ ಇಟ್ಟಿದ್ದು. ಅವತ್ತು ನಾನೇ ಓಡಿಸಿ ಸೆಕೆಂಡ್ ಪ್ರೈಸ್ ಆಗಿ ಅವತ್ತು. ಮತ್ತೆ ಕಂಬಳದಲ್ಲಿ ಬಿದ್ದು ಭಟ್ರ ಕೋಣ ಓಡಿಸಿ ಬಿದ್ದು ಕೈ ಕಟ್ಟಾಯಿತು. ಈಗ ನೀವು ಈ ಸಮಯದಲ್ಲಿ ಅಂದ್ರೆ ಎಲ್ರಿಗೊಂದು ಗುರು ಅಂತ ಇರ್ತಾರೆ. ನಿಮಗೆ ಈ ಒಂದು ಸಂದರ್ಶನದಲ್ಲಿ ಗುರು ಅಂತ, ನಮ್ಗೆ ಗುರು ಅಂತ ಹೇಳಿದ್ರೆ ಯಾವ ಗುರು ಅಂದ್ರೆ ಕಲಿಸಿದ್ದು ಕೋಣ ಹೀಗೆ ಓಡಬೇಕು, ಹೀಗೆ ಅಗ್ಗ ಇಡ್ಬೇಕಂತ ಹೇಳಿದ್ದು ಅಪ್ಪಣ್ಣ ಅಂತ, ಅಪ್ಪಣ್ಣ ಮತ್ತು ವಿಶ್ವನಾಥ ಪ್ರಭುಕುಲ ಅಂತ. ಅಂದ್ರೆ ಅವರು ಕಲಿಸಿದ್ದು. ಎಲ್ಲರಿಗೂ ಕಲ್ತವರಿಗೂ ಕೂಡ ಕೋಣ ಕೊಡುದಿಲ್ಲ ಯಾರು. ನನಗೆ ನಿಜವಾಗಿ ಗುರು ಅಂತ ಹೇಳ್ಬೇಕಾದ್ರೆ ನಂದರಿಗೆ ಶ್ರೀಕಾಂತ್ ಭಟ್ರನ್ನೇ. ಅಂದ್ರೆ ಅಪ್ಪಣ್ಣ ವಿಶ್ವನಾಥ ಪ್ರಭುಕುಲ ಎಲ್ಲ ಗುರು ಅಲ್ಲ ಅಂತ ಹೇಳಿದಲ್ಲ, ಕಲಿಸಿದ್ದವರು ನನಗೆ ಹೇಗೆ ಓಡಿಸ್ಬೇಕಂತ. ಆದ್ರೆ ಕೋಣ ಕೊಟ್ಟದ್ದು ಇವಾಗ ಒಂದು ನೀವಾದ್ರೂ ಈಗ ಕಾರ್ ಕಲ್ತ್ರೆ ಲೈಸೆನ್ಸ್ ಆದ ತಕ್ಷಣ ಯಾರು ಕಾರ್ ಕೊಡಲ್ಲ. ಸ್ವಂತ ಕಾರ್ ಇದ್ರೆ ಮಾತ್ರ ನಮ್ಗೆ ಓಡಿಸ್ಬೋದು, ಬೇರೆಯವರ ಕಾರ್ ಕೊಡಲ್ಲ ಲೈಸೆನ್ಸ್ ಆಗಿದೆ ಅಂತ ಹೇಳಿ. ಹಾಗೆ ಭಟ್ರ ಅದು ಏನು ನೋಡ್ಲಿಲ್ಲ, ಈಗ ನೋಡಿಸ್ತಾನೆ ಅಂತ ಧೈರ್ಯದಲ್ಲಿ ಕೋಣ ಕೊಟ್ಟರು, ನಾನು ಓಡಿಸಿದ್ದಾರೆ. ಮತ್ತೆ ಈಗ ಕೋಣ ಓಡಿಸ್ಬೇಕಾದ್ರೆ ಈ ಕೋಣ ಓಡಿಸ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತು ಅಂತ ಹೇಳಿದ್ರೆ ಯಾವ ಕೋಣ ಯಾವ ಕೋಣ ಓಡಿಸ್ಬೇಕಾದ್ರೆ ತುಂಬಾ ಭಟ್ರ ನಂದಲಿಗೆ ಚಾಂಪಿಯನ್ ಪುಟ್ಟಿ ಓಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ, ತುಂಬಾ ಕಷ್ಟ ಆಯ್ತು. ತುಂಬಾ ಕಷ್ಟ ಅಂದ್ರೆ ಅದು ಸ್ಪೀಡ್ ಅಷ್ಟಿದೆಯಾ? ಸ್ಪೀಡ್ ಕೂಡ ಇದೆ. ಅಂದ್ರೆ ಆ ಕೋಣ ಓಡಿಸ್ಬೇಕಾದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ಎಲ್ಲರೂ ಇವಾಗ ಆ ಕೋಣವನ್ನು ಎಲ್ಲರೂ ಓಡಿಸಿದ್ದಾರೆ. ಬಟ್ ಇವಾಗ ಶ್ರೀನಿವಾಸ್ ಗೌಡ್ರು ಓಡಿಸಿದ್ದಾರೆ ಅಂತ ತುಂಬ ಜನ ಓಡಿಸಿದ್ದಾರೆ. ಮೊದಲು ಜಯಕರ್ ಮಾಡಿವಲ್ಲ ಅಂತ ಇದ್ರು ಸೀನಿಯರ್, ಅವರು ಅದೇ ಕೋಣ ಓಡಿಸಿ ಕಾಲೆಲ್ಲ ಕಟ್ಟಾಗಿದೆ.
ಅಂದ್ರೆ ಅದು ಸ್ಪೀಡ್ ಕೂಡ ಉಂಟು, ಅಷ್ಟೇ ಸ್ವಲ್ಪ ಕಷ್ಟ ಕೂಡ ಉಂಟು. ಯಾಕಂದ್ರೆ ಈ ಫ್ಲಾಗಿನ ಟೈಮಲ್ಲೆಲ್ಲ ಅದಕ್ಕೆ ಹೊಡೆದು ಅಗ್ಗಿಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೊಡೆದು ಅಗ್ಗಿಟ್ರೆ ಅದು ಮತ್ತೊಂದು ಕೋಣಗೆ ಹೀಗೆ ತಲೆ ಇಟ್ಟು ಅದನ್ನು ಓಡ್ಲಿಕ್ಕೆ ಬಿಡುದಿಲ್ಲ. ಅದಕ್ಕೆ ಬಿಡುವ ಕೋಣಗೆ ಒಂದು 3-4 ಪೆಟ್ಟು ಕೊಟ್ಟು ಮತ್ತೆ ಇದಕ್ಕೆ ಅಗ್ಗ ಹಿಡಿದು ಬರ್ಬೇಕು. ಅಂದ್ರೆ ಆ ಕಡೆಯಿಂದ ಈ ಕಡೆ ಎಲ್ಲ ಬರುವಾಗ ಸ್ವಲ್ಪ ಕಷ್ಟ ಉಂಟು. ಮತ್ತೆ ಅದು ಸ್ಪೀಡ್ ಕೂಡ ಅದಕ್ಕೆ ಎಷ್ಟು ತಾಕತ್ತುಂಟು ಅಷ್ಟು ಸ್ಪೀಡ್ ಮಾಡ್ಲಿಕ್ಕೆ ನೋಡ್ತದೆ. ಅದಕ್ಕೆ ಇವಾಗ ಕೂಡ ಕರೆಕ್ಟ್ ಕೋಣ ಸಿಗ್ತಾ ಇಲ್ಲ. ಬಿಡುವ ಕೋಣ ಸಿಕ್ಕಿದ್ರೆ ಅದು ಇವಾಗ ಕೂಡ ಅಂದ್ರೆ ಸ್ವಲ್ಪ ಏಜ್ ಆಯ್ತು ಅದಕ್ಕೆ, ಆದ್ರೆ ಆ ಏಜ್ ಇದು ಲೆಕ್ಕ ಮಾಡೋದಿಲ್ಲ. ತುಂಬಾ ತಾಕತ್ತು ಅದಕ್ಕೆ. ಇನ್ನೊಂದೇನು ಅನ್ಸರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲ, ಅಂದ್ರೆ ಗಂತು ಅಂತ ಏನೇ ಆಗ್ತದೆ ಸ್ಟಾರ್ಟಿಂಗ್ ಅಲ್ಲಿ ಕೋಣವನ್ನ ನಿಲ್ಲಿಸ್ಬೇಕಾದ್ರೆ ಈಗ ಓಡುತ್ತೆ ಅನ್ನೋದು ಆವಾಗ ಒಂದು ಫೀಲ್ ಯಾವ ತರ ಇದೆ? ಅಂದ್ರೆ ಅವಾಗ ನಮ್ಗೆ ನಾವೇ ಇವಾಗ ಕೋಣವನ್ನು ನಿಲ್ಲಿಸಿ ಈ ಪ್ರಾಕ್ಟೀಸ್ ಟೈಮಲ್ಲಿ ಮತ್ತೆ ಚಾನ್ಸ್ ಜತ್ತಿ ಸುತ್ತು ಒತ್ತೆ ಅಂತ ಇರ್ತವೆ. ಅವಾಗೆಲ್ಲ ಕಾಂಪಿಟೇಷನ್ ಇರಲ್ಲ. ಅವಾಗ ನಾವೇ ಕೋಣ ಎಲ್ಲ ಕರೆಕ್ಟ್ ಇದ್ರೆ, ಕಾಲು ಕೈ ಎಲ್ಲ ಮುಖ ಎಲ್ಲ ಸ್ಟ್ರೈಟ್ ಇದ್ರೆ ನಾವೇ ಹೇಳುದು ಬಿಡಿ ಅಂತ, ಆಗ ಬಿಡ್ತಾರೆ. ಈ ಕಾಂಪಿಟೇಷನ್ ಟೈಮಲ್ಲಿ ಫ್ಲಾಗ್ನವರು ನೋಡ್ಬೇಕು, ಅವಾಗ ಸ್ವಲ್ಪ ಫೀಲ್ ಆಗ್ತದೆ. ಎಲ್ಲ ಕಡೆ ಜನ ನೋಡ್ತಾರೆ, ಜನ ಕೂಡ ಉಂಟು. ಜನ ಆದ್ರೆ ನಮ್ಗೆ ಅಷ್ಟು ಇದಾಗೋದಿಲ್ಲ. ಈ ಫ್ಲಾಗ್ ಯಾವಾಗ ನಾವು ಅಂದ್ರೆ ಸ್ವಲ್ಪ ಈ ಕಡೆ ನೋಡುವಾಗ ಫ್ಲಾಗ್ ಎತ್ತಿದ್ರೆ ಹೋಯ್ತು. ಅಂದ್ರೆ ಕರೆಕ್ಟ್ ಫ್ಲಾಗ್ ಅನ್ನು ನೋಡ್ಬೇಕು, ಕಾಲು ನೋಡ್ಬೇಕು. ಅಂದ್ರೆ ಕಾಲು ಆ ಕಡೆ ಈ ಕಡೆ ಎಲ್ಲ ಇದ್ರೆ ಆಗೋದಿಲ್ಲ, ಮುಖ ನೋಡ್ಬೇಕು. ಅವಾಗ ಸ್ವಲ್ಪ ಕಷ್ಟ. ಅಂದ್ರೆ ಎಲ್ಲವನ್ನ ಗಮನಿಸ್ಬೇಕು, ಫ್ಲಾಗ್ ನೋಡ್ಬೇಕು ಸ್ಟಾರ್ಟಿಂಗ್ ಮಾಡಿ. ಮತ್ತೆ ಇನ್ನೊಂದು ಏನಂದ್ರೆ ಸರ್, ನೀವು ಓಡಿಸಂತ ಕೋಣದಲ್ಲಿ ಅಂದ್ರೆ ಇಷ್ಟೇ ನಿಮಿಷಕ್ಕೆ ಒಂದು ಎಂಡಿಂಗ್ ಇರುತ್ತೆ. ಯಾವ್ದು ಮಿನಿಮಮ್ ನಿಮಿಷ ಆದ್ರೆ ಮ್ಯಾಕ್ಸಿಮಮ್ ಒಂದು ಸ್ಪೀಡ್ ನಾನು ಓಡಿಸಿದ್ದು ಅದೇ ಬಟರ್ ಚಾಂಪಿಯನ್ ಕುಟ್ಟಿ ಒಳ್ಳೆ ಸ್ಪೀಡ್. ನೇಗಿಲಲ್ಲಿ ಸೆಕೆಂಡ್ ಮಾಡಲದ ಅವತ್ತು ಒಳ್ಳೆ ಟೈಮಿಂಗ್ 9.34 ಅಲ್ಲೆಲ್ಲ ಓಡಿದೆ. ಸಣ್ಣ ಕುಟ್ಟಿ ಮತ್ತು ರಾಜ ಮತ್ತು ಅದು ಕೂಡ ಒಳ್ಳೆ ಟಾಪ್ ಟೈಮಿಂಗ್. ಅದು ಮುಲ್ಕಿ ಕಂಬಳದಲ್ಲಿ ನಾನು ಬಿತ್ತೆ ಅಲ್ಲ, ಅದು ಒಳ್ಳೆ ಟಾಪ್ ಟೈಮ್. ಅದೇ ಅದೊಂದು ಕೇಳಬೇಕು ಅಂತ. ಮುಲ್ಕಿ ಅರಸು ಕಂಬಳ ಕಡೆ ಫೈನಲ್ ಪಂದ್ಯ ಸುಮಾರು ಜನ ಕಾಯ್ತಾ ಇದ್ರು. ಯಾವ್ದು ದಿನ ಒಂದು ನಿನ್ ಟೀಮ್ ಇತ್ತು ನಂದಡಿಕೆ, ಇನ್ನೊಂದ್ ಕಡೆ ಪದವ್ ಕನ್ನಡ, ಎರಡು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತರ ಫೈಟ್ ಕಾಡ್ತಾ ಇದ್ರು. ಅಂತ ಸಮಯದಲ್ಲಿ ನೀವು ಮಿಡ್ಲಲ್ಲಿ ಬಿದ್ದರೂ ಕೂಡ ಆ ಹಗ್ಗವನ್ನ ಇಟ್ಕೊಂಡು ನೀವು ಬಂದ್ರೆ ಫೈನಲ್ ಅಲ್ಲಿ ಆ ಒಂದು ಕೋಣ ನಿಮ್ ಕೋಣ ವಿನ್ ಆಗುತ್ತೆ. ಆ ಒಂದು ಫೀಲ್ ಹೇಗಿತ್ತು, ಅನುಭವ ಹೇಗಿತ್ತು ಅಂತ? ತುಂಬಾ ಫೀಲ್ ಇತ್ತು. ಅಂದ್ರೆ ಎಷ್ಟು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಮ್ಗೆ ಅದಕ್ಕಿಂತ ಜಾಸ್ತಿ ಇವಾಗ ಭಟ್ರಿಗೆ ಪ್ರೈಸ್ ಆಗ್ಬೇಕಂತ ತುಂಬಾ ಜಾಸ್ತಿ ಫೀಲ್ ಇರುತ್ತೆ. ಯಾಕಂದ್ರೆ ನಾನು ಆಗ ಹೇಳಿದಾಗೆ ಯಾರು ಕೋಣ ಕೊಡುದಿಲ್ಲ, ಕಲ್ತವರಿಗೆ ಕೂಡ ಕೊಡುದಿಲ್ಲ ಕೋಣ. ಭಟ್ರೆ ಅದು ನನ್ನ ಮೇಲೆ ಸ್ವಲ್ಪ ಭರವಸೆ ಇಟ್ಟು ಕೊಟ್ಟಿದ್ದಾರೆ. ಆ ಭರವಸೆ ನಾನು ಉಳಿಸ್ಬೇಕಾದ್ರೆ ಬಿದ್ರು ಅದನ್ನು ಬಿಡಬಾರ್ದು. ನಾನು ಹಗ್ಗ ಬಿಟ್ರೆ ಕೋಣ ಓಡ್ತದಿಲ್ವಾ ಅದು ಸೆಕೆಂಡರಿ. ಅಂದ್ರೆ ಅದು ಕೆಲವು ಕೋಣ ಓಡುದಿಲ್ಲ, ಕೆಲವು ಕೋಣ ಓಡ್ತದೆ. 1-2 ಸ್ಟೆಪ್ ಎಲ್ಲ ಓಡ್ತದೆ, ತುಂಬಾ ಲಾಂಗ್ ಅಲ್ಲೆಲ್ಲ ಓಡುದಿಲ್ಲ ಹಗ್ಗ ಬಿಟ್ರೆ. ಅದು ಹಗ್ಗ ಅಂದ್ರೆ ಬೈಕ್ ಎಕ್ಸಲೇಟ್ ಅದು ಟೈಟ್ ಹಿಡಿದಷ್ಟು ಕೋಣ ಓಡುದು ಜಾಸ್ತಿ. ಅದು ಅಲ್ಲಿ ನಾನು ಸ್ಲಿಪ್ ಆಗಿ ಬಿದ್ದು ನನಗೆ ಅಂದ್ರೆ ಅದು ಸೈಡಲ್ಲಿರುವ ಕೋಣ ಕೂಡ ತುಂಬಾ ಫೈಟ್ ಪದವು ಕಾಣಿರ್ತದೆ ಅವ್ರದ್ದು. ಓಡಿಸೋರು ಕೂಡ ಒಳ್ಳೆ ಇದ್ರು, ವಿವೇಕ್ ಅಂತ. ಹಾಗಾದ್ರೆ ನಾನು ಬಿದ್ದು ಹಗ್ಗ ಬಿಟ್ರೆ ಅಂದ್ರೆ ನಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಅದನ್ನು ಹೇಳುವಾಗಲೇ ಬೀಟ್ ಮಾಡಿದೆ, ಒಂದು ಸ್ಟೆಪ್ ಆದ್ರೂ ಬೀಟ್ ಮಾಡಿದೆ. ಮತ್ತೆ ನನ್ನಿಂದ ಕೋಣ ಸೋಲುದು ಬೇಡ ಅಂತ ಹೇಳಿ ಹಿಡ್ಕೊ. ಏನ್ ಹೇಳಿದ್ರು ನಿಮ್ಮ ಕೋಣದ ಯಜಮಾನ್? ತುಂಬಾ ಸಂತೋಷ ಆಯ್ತು. ಮೊದ್ಲು ಬಂದು ನನಗೆ ತಾಗಿದೆ ಅಂತ ನೋಡಿದ್ರು, ಎಲ್ಲಾದ್ರೂ ತಾಗಿದೆಯಾ ಆಗ್ತಾ ಇಲ್ಲ ಅಂದ್ರು. ಮತ್ತೆ ಹಗ್ಗೆಲ್ಲ ಮಾಡಿದ್ರು, ತುಂಬಾ ಸಂತೋಷ ಆಯ್ತು ಅವ್ರಿಗೆ. ಅಂದ್ರೆ ಅಲ್ಲಿ 1-2-3 ವರ್ಷ ಆಯ್ತು ಅವ್ರಿಗೆ ಆ ಮುಲ್ಕೆರಸಲ್ಲಿ ಪ್ರೈಸ್ ಬರದೆ. ತುಂಬಾ ಖುಷಿ ಆಯ್ತು ಅವ್ರಿಗೆ. ಇನ್ನೊಂದ್ ಸರ್ ಏನಂದ್ರೆ, ಈ ಕೋಣ ಎಷ್ಟು ಸ್ಪೀಡಾಗಿ ಓಡ್ಲಿ, ಆದ್ರೆ ಒಂದು ಕೋಣ ಒಂದು ಸ್ಪರ್ಧೆಯನ್ನು ಗೆಲ್ಬೇಕಾದ್ರೆ ಒಂದು ಓಟಗಾರ ಅದ್ರ ಹಿಂದೆ ಓಡುವಂತ ನಿಮ್ಮಂತ ಓಟಗಾರ ಒಂದು ಎಷ್ಟು ಪಾತ್ರ ಇದೆ, ಎಷ್ಟು ತುಮಕಿರುತ್ತೆ? ಮೇನ್ ಪಾತ್ರ ಅಂದ್ರೆ ಕೋಣದ್ದು. ನಮ್ದಂದ್ರೆ ಕೋಣ ಎಷ್ಟು ಓಡಿದ್ರು ಹಗ್ಗ ಬಿಡಬಾರ್ದೆ, ಅದು ಮೇನ್ ಪಾತ್ರ. ಅದು ಎಷ್ಟು ಓಡ್ಲಿಕ್ಕೆ ಆಗುತ್ತೆ ಅಷ್ಟು ಓಡ್ಬೇಕು. ಮತ್ತೊಂದಂದ್ರೆ ಇವಾಗ 2 ಕೋಣ ಒಂದೇ ತರ ಓಡ್ಬೇಕು. ಈ ಹಗ್ಗದ್ದು ನಾನು ಹೇಳುದು ಅಂದ್ರೆ ಇದರದ್ದು ನೇಗಿಲದಲ್ಲೆಲ್ಲ ಹೀಗೆ ಆಗುತ್ತೆ. ಹಗ್ಗದ್ರಲ್ಲಿ ಅಂದ್ರೆ ಅದರ ಕೊಂಬಿಗೆ ಒಂದು ಮರ ಕಟ್ತಾರೆ, ರಾಡ್, ಅದಕ್ಕೆ ಮರ ಅಂತ ಹೇಳುದು. ಅದು ಅಂದ್ರೆ ಒಂದೇ ಲೆವೆಲ್ ಓಡಿದ್ರೆ ಅದು ಕರೆಕ್ಟ್ ಸ್ಟೆಪ್ ತೆಗಿತದೆ. ಒಂದು ಕೋಣ ಹಿಂದೆ ಆದ್ರೆ ಒಂದು ಕೋಣ ಮುಂದೆ ಆದ್ರೆ ಸ್ಟೆಪ್ ಕರೆಕ್ಟ್ ಮ್ಯಾಚ್ ಆಗೋದಿಲ್ಲ. ಅದಕ್ಕೆ ಯಾವುದಾದ್ರೂ ಕೋಣ ಸ್ವಲ್ಪ ಹಿಂದೆ ಆಗ್ತದೆ ಅಂತ ಹೇಳುವಾಗ ನಾವು ಅದಕ್ಕೆ ಮತ್ತೊಂದು ಕೋಣಗೆ ಹೊಡೆಯುವುದು ಅದೆಲ್ಲ ಮಾಡ್ಬೇಕಾಗ್ತದೆ. ಅದು ಸ್ವಲ್ಪ ಟಫ್ ಇದೆ.
ಮತ್ತೆ ಇನ್ನೊಂದೇನಂದ್ರೆ ಈಗ ಒಂದ್ ಕಡೆನೇ ನಿನ್ ಕೋಣ ಓಡ್ತಾ ಇರುತ್ತೆ, ಇನ್ನೊಂದ್ ಕಡೆ ಇನ್ನೊಬ್ರದ್ದು ಫೋನ್ ಓಡ್ತಾ ಕಾಂಪಿಟೇಷನ್ ಅಂತ. ನೀವೇನಾದ್ರೂ ಕೋಣ ಓಡಿಸ್ಬೇಕಾದ್ರೆ ಇನ್ನೊಂದು ಫೋನನ್ನು ಅಬ್ಸರ್ವ್ ಮಾಡ್ಕೊಂಡು ಓಡ್ತಾ ಇರ್ತೀರಾ, ಅಥವಾ ಅದು ನಿಮ್ಗೆ ಗೊತ್ತಾಗಲ್ವಾ ಆ ಸ್ಪೀಡ್ ಅಲ್ಲಿ ಹೇಗೆ ಯಾವ ಅಬ್ಸರ್ವ್ ಮಾಡುದಿಲ್ಲ ಅಷ್ಟೇನು. ಅಂದ್ರೆ ಇವಾಗ ಹತ್ತಿರ ಇರುವಾಗ ನಮ್ಗೆ ಓಡುವಾಗ ಕಾಣ್ತದಲ್ಲ, ಸ್ವಲ್ಪ ಆದ್ರೂ ಕಾಣ್ತದೆ. ಇವಾಗ ಸೇಮ್ ಇದ್ರೆ ಕಾಣ್ತದೆ. ಅವಾಗ ನಾವು ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಿಕೆ ನೋಡ್ತೀವಿ ನಮ್ಮ ಕೋಣವನ್ನು. ಬ್ಯಾಕ್ ಆದ್ರೆ ತಕ್ಷಣ ಗೊತ್ತಾಗುತ್ತೆ, ಅಂದ್ರೆ ಕಾಣೋದಿಲ್ವಾ ಅಂತ. ಮತ್ತೆ ವಾಯ್ಸ್ ಅಲ್ಲಿ ಗೊತ್ತಾಗುತ್ತೆ, ಕೋಣ ಓಡಿಸುವಾಗ ಅವರು ವಾಯ್ಸ್ ಹಾಕ್ತಾರಲ್ಲ, ಕೋಣದ್ದು ಹೆಸರು ಕರಿತಾ ಓಡ್ತಾ ಇರ್ತಾರಲ್ಲ, ಅವಾಗ ನಮ್ಗೆ ಡಿಸ್ಟೆನ್ಸ್ ಗೊತ್ತಾಗ್ತದೆ, ಅವರು ಹತ್ತಿರ ಇದ್ದಾರಾ ಇಲ್ವಾ ಹಾಗೆ. ಅಂದ್ರೆ ನಾವು ಬೇರೆ ಕೋಣ ನೋಡಲ್ಲ, ನಮ್ಮ ಕೋಣವನ್ನೇ ಮುಟ್ಲಿಸಿಗೆ ನೋಡ್ತೇವೆ. ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್. ಹಾ, ಗೊತ್ತಿದೆ. ಇನ್ನು ಒಂದು ಡ್ರೀಮ್ ಇತ್ತ, ನಾನೊಂದು ಓಟಗಾರನಾಗಿ ಆಗ್ಬೇಕಂತ ಡ್ರೀಮ್ ಇತ್ತು. ಇತ್ತು ಅಂದ್ರೆ ಮನೆ ತಂದೆಗೆ ಸ್ವಲ್ಪ ಆಸೆ ಇತ್ತು ಕೂಡ, ಒಂದು ಕೋಣ ಓಡಿಸ್ಬೇಕು ಅಂತ. ಅಂದ್ರೆ ಮನೆ ಕೋಣವನ್ನೆಲ್ಲ ಇವಾಗ ಸಿಂಗಲಲ್ಲಿ ಬೀಲದೆಲ್ಲ ಹಿಡ್ಕೊಂಡು ಓಡ್ತಾ ಇದ್ದೆ ಅವತ್ತು. ಅದೆಲ್ಲ ಸ್ವಲ್ಪ ಆಸೆ ಇತ್ತು ಕೋಣ ಓಡಿಸ್ಬೇಕಂತ. ಅದು ಮತ್ತೆ ಇನ್ನೊಂದು, ನಾವು ಅಂದ್ಕೊಂಡಿದ್ದನ್ನ ಸಾಧಿಸಬೇಕಾದ್ರೆ ಸಾಕಷ್ಟು ಸ್ಟ್ರಗಲ್ಸ್ ಇರುತ್ತೆ, ಸಾಕಷ್ಟು ಹಿಂದೆ ಕಷ್ಟ ಇರುತ್ತೆ. ನಿಮ್ಗೇನಾದ್ರು ಆ ಥರ ಈ ಕಂಬಳ ಕ್ಷೇತ್ರಕ್ಕೆ ಬಂದು ಇಂಥ ಒಂದು ದೊಡ್ಡ ಸಾಧನೆ ಮಾಡಬೇಕಾದ್ರೆ, ಈ ಕಂಬಳ ಓಟಗಾರನಾಗಿ ಗುರುತಿಸ್ಕೊಳ್ಬೇಕು, ಏನಾದ್ರು ಸ್ಟ್ರಗಲ್ಸ್ ಇರ್ತಾರೆ ನಿಮ್ಗೆ? ಇತ್ತು. ಕ್ಯಾಂಪಲ್ಲಿ ಸೆಲೆಕ್ಷನ್ ಆದರೆ ಮಾತ್ರ ನನಗೆ ಕೋಣ ಕೊಡ್ತಾ ಇದ್ರು, ಇಲ್ಲಾಂದ್ರೆ ಕೋಣ ಯಾರು ಕೊಡೋದು? ನಾನು ಯಾರಂತಲೇ ನನ್ನಲ್ಲಿ ಶ್ರೀಕಾಂತ್ ಭಟ್ರಿಗೆ ಗೊತ್ತಿರಲಿಲ್ಲ. ಅಂದರೆ ಕಂಬಳದವ್ರಿಗೆ ಯಾರಿಗೂ ನಾನು ಓಡ್ತೀನಿ ಅಂತ ಗೊತ್ತಿರಲಿಲ್ಲ ಯಾರಿಗೂ. ಕ್ಯಾಂಪ್ ಅವರು ಗುಣಪಾಲ್ ಕಡಮಾರ್ ಅವರು ಕ್ಯಾಂಪ್ ಮಾಡಿದ ಕಾರಣ ನಾನು ಓಡ್ತೀನಿ ಅಂತ ನನ್ನಲ್ಲಿ ಶ್ರೀಕಾಂತ್ ಭಟ್ರಿಗೆ ಗೊತ್ತಾಯಿತು. ಆದ್ರೆ ಮತ್ತೆ ಅವರು ನನ್ನ ಮೇಲೆ ಸ್ವಲ್ಪ ಭರವಸೆ ಇಟ್ಟರು. ನಾನು ಆ ಭರವಸೆಯನ್ನು ಅವರಿಗೆ ಉಳಿಸಿಕೊಟ್ಟಿವೆ. ಓಕೆ. ಇನ್ನು ಏನಾದರೂ ಕಂಬಳ ಅಂದರೆ ಯಾವುದೊಂದು ಕೆಲವೊಂದು ಘಟನೆಗಳು ನಮ್ಗೆ ಬೇಜಾರಾಗುತ್ತೆ, ಕೆಲವೊಂದು ಘಟನೆ ಖುಷಿ ಆಗುತ್ತೆ. ಈತ ಯಾವುದೋ ಖುಷಿಯಾದ ಅಥವಾ ಬೇಜಾರಾದ ಘಟನೆ ಮಂಚು ಖುಷಿಯಾದದಂದರೆ ಇದು ಮುಲ್ಕಿ ಅರಸ್ ಕಂಬಳದಲ್ಲಿ ಆರಿಸ್ಕೊಂಡು. ಬೇಜಾರಾದದ್ದು ನರಿಂಗಾನ ಕಂಬಳದಲ್ಲಿ. ಯಾಕೆ? ಫಸ್ಟ್ ರೌಂಡಲ್ಲಿ ನಮ್ಮ ಕೋಣ ಇದರದು ಟ್ರ್ಯಾಕಿನ ದಂಡೆ ಅಂತ ಹೇಳ್ತಾರಲ್ಲ, ಅದ್ರ ಮೇಲೆ ಹತ್ತಿ ಸೋತೋಯ್ತು ಫಸ್ಟ್ ರೌಂಡ್. ಅದಕ್ಕಿಂತ ಮುಂಚೆ ಕಂಬಳದಲ್ಲಿ ಫಸ್ಟ್ ಮೆಡಲ್ ಹೊಡೆದ ಕೋಣ ಫಸ್ಟ್ ರೌಂಡಲ್ಲಿ ಸೋತಿತ್ತು. ತುಂಬ ಅದು ಬೇಜಾರಾಯ್ತು. ಅದರ ಕೋಣದ ಕಾಲು ಕೂಡ ನನಗೆ ತಾಗಿ ಇಂಜುರಿ ಆಯ್ತು, ನನ್ನ ಸಣ್ಣ ಬೆರಲ್ನ ಇದು ಕಟ್ಟಾಯ್ತು, ಅದೆಲ್ಲ ಬೇಜಾರಾಯ್ತು. ಮತ್ತೆ ಅದಕ್ಕಿಂತ ಮುಂಚೆ ವರ್ಷ ನನ್ನ ಕೈ ಕಟ್ಟಾಗಿ ಕೋಣ ಓಡಿಸ್ಲಿಕ್ಕೆ ಆಗಲ್ಲ ಅಂತ ಎನಿಸಿ ಅದು ತುಂಬ ಬೇಜಾರಾಗಿತ್ತು. ಇನ್ನು ಕೋಣ ಓಡಿಸ್ಲಿಕ್ಕೆ ಆಗಲ್ಲ ಅಂತವೇ ಇತ್ತು, ಅಂದ್ರೆ ಫುಲ್ ಕಟ್ಟಾಗಿ ರಾಡ್ ಇತ್ತು ಕೂಡ. ನನಗೆ ರಾಡ್ ಇರುವಾಗ ಭಟ್ರು ಕೋಣ ಕೊಡ್ತಾರಾ ಇಲ್ವಾ ಅಂತ ಅದೊಂದು ಹೆದರಿಕೆ ಇತ್ತು. ಆದ್ರೂ ಕೈಯಲ್ಲಿ ರಾಡ್ ಇದ್ರು ಭಟ್ರು ಕೋಣ ಕೊಟ್ಟಿದ್ದಾರೆ ನನಗೆ. ಈ ವರ್ಷ ನಾನು ರಾಡ್ ಎಲ್ಲ ತೆಗ್ದೆ. ಏನು ಸರ್, ಏನು ನಿಮ್ಗೆ ಆಸೆ ಇದೆ? ಮುಂದಿನ ಗುರಿ ಏನು ಈ ಕಂಬಳ ಕ್ಷೇತ್ರದ ಬಗ್ಗೆ? ಕಂಬಳ ಕ್ಷೇತ್ರದಲ್ಲಿ ಏನಾದ್ರು ಹೊಸ ಮಾಡ್ಬೇಕಂತ ಇದು. ಏನಾದ್ರು ಕೋಣಗಳನ್ನು ಸಾಕ್ಬೇಕು ಅಂತ ನಾವೇ ಸಾಕ್ಬೇಕಂತ ಇದೆ, ಆದ್ರೂ ಅದು ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಓಟಗಾರರಾದ್ರೆ ಸಾಕುವಂತ ಇದೆ. ಓಟಗಾರನ ಇನ್ನು ಮಾಡ್ಬೇಕು. ಭಟ್ರೆ ಅಂದ್ರೆ ನಂದು ಅಂದ್ರೆ ಜಾಸ್ತಿ ಇರೋದು ಭಟ್ರೆ ಎಷ್ಟು ವರ್ಷ ನನ್ನನ್ನು ಹಿಡ್ಕೊಳ್ತಾರೆ ಅಷ್ಟು ವರ್ಷ ನಾನು ಭಟ್ರು ತನಕ ಇರ್ತೇನೆ. ಅಂದ್ರೆ ನಿಮ್ಗೆ ಈ ಕಂಬಳದಲ್ಲಿ ಓಟಗಾರನಾಗಿ ತುಂಬಾ ಪ್ರೋತ್ಸಾಹ ಭಟ್ ಶ್ರೀಕಾಂತ್ ಭಟ್ ತುಂಬಾ ಪ್ರೋತ್ಸಾಹ. ಏನಿದ್ರು ಫೋನ್ ಮಾಡ್ತಾರೆ, ಹುಷಾರಿಲ್ಲಾದ್ರೂ ಫೋನ್ ಮಾಡಿ ಕೇಳ್ತಾರೆ ಹೇಗಿದ್ಯಾ ಅಂತ. ಒಂದು ಕಂಬಳದಲ್ಲಿ ಸೋತ್ರು ಕೂಡ ಬೈಯಲ್ಲ, ಪರವಾಗಿಲ್ಲ ಮತ್ತೊಂದು ಕಂಬಳ ಇದೆಯಾ ಅಂತ ಹೇಳ್ತಾರೆ. ಹಾಗಿದ್ರೆ ಮತ್ತೆ ನಮ್ಗೆ ತುಂಬಾ ಆಸಕ್ತಿ ಬರ್ತದೆ. ಒಂದು ಬೈದ್ರೆ ಎಲ್ಲ ಸ್ವಲ್ಪ ಬೇಜಾರಾಗುತ್ತೆ. ಇದು ಹಾಗೆ ಮಾಡುದಿಲ್ಲ ಶ್ರೀಕಾಂತ್ ಭಟ್ರು. ಯಾವಾಗ ಏನಾದ್ರು ಇವಾಗ ಪ್ರಾಕ್ಟೀಸ್ ಕಲ್ದು ಮರುದಿವಸ ಮನೆಗೆ ಬಂದಾಗ ಬೆಳಗ್ಗೆ ಫೋನ್ ಮಾಡ್ತಾರೆ, ಒಂದಿತ್ತು ಕೈ ಕಾಲು ನೋವಿದ್ಯಾ ಅಂತ. ನೋವಿದ್ರೆ ಏನಾದ್ರು ಹಾಸ್ಪಿಟಲ್ ಎಲ್ಲ ಹೋಗು ಹಾಗೆಲ್ಲ ಹೇಳ್ತಾರೆ. ನೀವು ಕಂಬಳ ಓಟಗಾರನಾಗಿ ಬಂದಿರೋ ನಿಮ್ಗೆ ತುಂಬಾ ಖುಷಿ ಇದೆಯಾ? ಯಾವ್ದು ಸರ್? ಓಟಗಾರನಾಗಿ ಬಂದಿರುವಂತ ನಿಮ್ಗೆ ತುಂಬಾ ಖುಷಿ ಇದೆ. ತುಂಬಾ ಖುಷಿ. ಈ ಒಂದು ಕೆಲಸ ಬೇರೆ ಮಾಡ್ತಿದ್ರೆ ಇದನ್ನೊಂದು ಪಾರ್ಟ್ ಟೈಮ್ ಆಗಿ ಕಂಬಳ ಟೈಮಲ್ಲಿ ಶನಿವಾರ ಮತ್ತು ಭಾನುವಾರ ಅದಕ್ಕೆ. ಅಂದ್ರೆ ಮೊದಲು ನಾನು ಕಬಡ್ಡಿ ಆಟಕ್ಕೆ ಹೋಗ್ತಾ ಇದ್ದೆ ಶನಿವಾರ ಮತ್ತು ಭಾನುವಾರ. ಇವಾಗ ಕಬಡ್ಡಿ ಸ್ಟಾಪ್ ಮಾಡಿ ಕಂಬಳ. ಈಗ ನೀವು ಹೊರಗಡೆ ಎಲ್ಲ ಹೋದಾಗ ಜನ ಗುರುತಿಸ್ತಾರ ನಿಮ್ಮನ್ನ? ಗುರುತಿಸ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಲ್ಲ, ಓಟಗಾರನಾಗಿ ಗುರುತಿಸ್ತಾರೆ. ಓಟಗಾರನಾಗಿ ಏನೆಲ್ಲ ಹೇಳ್ತಾರೆ ಸರ್? ಅಂದ್ರೆ ಕೆಲವರು ಕೇಳ್ತಾರೆ ಯಾವಾಗ ಕಂಬಳ ಸ್ಟಾರ್ಟ್ ಆಗುತ್ತೆ, ಫೋಟೋ ತೆಗಿವಾ ಆ ಥರ. ಸರ್ ನಿಮಗೆ ಯಾವ ಕೋಣ ತುಂಬ ಇಷ್ಟ? ಅಂದರೆ ನಿಮ್ಮ ಟೀಮಗೆ ಹೇಳುದ? ಎಲ್ಲ ಕೋಣ ಇಷ್ಟ ಸರ್. ನೆನಪು ಆದ್ರೆ ಒಂದು ಫಸ್ಟ್ ಪ್ರಿಫರೆನ್ಸ್ ಕೊಡೋದಾದ್ರೆ ನನಗೆ ಭಟ್ರ ರಾಜಕೋಣ ಅಂದರೆ ಸ್ವಲ್ಪ ಜಾಸ್ತಿ. ಅಂದರೆ ಅದು ನನಗೆ ಸ್ವಲ್ಪ ಜಾಸ್ತಿ ಹೊಡುತ್ತೆ ಅದು. ಹೌದಾ? ಮತ್ತೆ ಭಟ್ರ ಕುಟ್ಟಿ ಕೋಣ ಅದು ಚಾಂಪಿಯನ್ ಕುಟ್ಟಿ ಅಂದರೆ ಕೂಡ ತುಂಬ ಜಾಸ್ತಿ ಇದೆ. ಆದರೆ ಅದಕ್ಕೆ ಕೋಣ ಕರೆಕ್ಟ್ ಸೆಟ್ ಆಗ್ತಾ ಇಲ್ಲ. ಅದಕ್ಕೆ ಓಡಿಸ್ಲಿಕ್ಕೆ ಕಷ್ಟ. ಆದರೂ ನನಗೆ ನಾನೇ ಓಡಿಸಿ ಮೆಡ್ಲ್ ಮಾಡಿ ಕೊಟ್ಟದ್ದು ನನಗೆ ಅದು ಭಟ್ರ ಚಾಂಪಿಯನ್ ಕುಟ್ಟಿ ಮತ್ತು ರಾಜ.
ಫಸ್ಟ್ ಟೈಮ್ ನಾನೇ ಓಡಿಸಿ ನನಗೆ ಮೆಡಲ್ ಮಾಡಿ ಕೊಟ್ಟದ್ದು ಅದು ಫಸ್ಟ್ ಟೈಮ್ ಭಟ್ರ ರಾಜಕೋಣ ಮತ್ತು ಚಾಂಪಿಯನ್ ಕೊಟ್ಟು ನೇಗಿಲಲ್ಲಿ. ರಾಜನ ಬಿಟ್ಟು ಈಗ ಬೇರೆ ಟೀಮಲ್ಲಿ ಯಾವ್ದಾದ್ರು ಕೋಣ ಇಷ್ಟ ನಿಮಗೆ? ಬೇರೆ ಓಡಿಸುದು ಟೀಮ್ ಬಿಟ್ಟು ಬೇರೆ ಕೋಣ ಯಾವ್ದು ಈ ಕೋಣನ ಲೈಕ್ ಮಾಡ್ತೀನಿ ಅಂದ್ರೆ ಯಾವ್ದನ್ನು? ತುಂಬ ಇದೆ ಸರ್. ಪದವ ಕರ್ನಾಟಕ ದೂಜ ಇದೆ, ಮೆಜಾರ್ನ ಪಕ್ಕು ಅಪ್ಪು, ಮತ್ತೆ ಕಾರ್ಕಳದ ಮುಖೇಶ, ಮತ್ತೆ ಕೊಳಚ ಕುಂಡು ಅವರದು ಕುಲೂರ್ಬೈಯಲ್ಲ ಪಿ ಆರ್ ಶೆಟ್ಟರ್ದು ಅಪ್ಪು, 4-5 ಕೊನೆ ಇದೆ. ಮತ್ತೆ ಇನ್ನೊಂದು ಏನಂದ್ರೆ ಈ ಸರ್ಕಾರದಿಂದ ಈ ಕಂಬಳಕ್ಕೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಪ್ರೋತ್ಸಾಹಗಳು ಸಿಗ್ತಾ ಇದೆ. ಕಂಬಳ ಓಟಗಾರರಿಗಿರ್ಬೋದು, ಕಂಬಳ ಕೋಣಗಳನ್ನ ಹಿಡಿಯೋರಿಗಿರ್ಬೋದು, ಇಂಥವರಿಗೆಲ್ಲ ಪ್ರೋತ್ಸಾಹಗಳು ಇನ್ನೂ ಕೂಡ ಸಿಗ್ಬೇಕಂತ ನಿಮ್ಗೆ ಏನಾದ್ರು ನಿರೀಕ್ಷೆ? ಹೌದು, ಅಂದ್ರೆ ಇವಾಗ ಕೊಡ್ತಾ ಇದ್ದಾರಲ್ಲ, ಆ ಥರ ಸ್ವಲ್ಪ ಇದು ಕೊಡ್ಬೇಕು ಅಂತ. ಅಂದ್ರೆ ಅವರಿಗೆ ಈ ಇನ್ಸೂರೆನ್ಸ್ ತರ ಈ ತರ ಸ್ಕೀಮ್ಗಳೆಲ್ಲ ಮಾಡಿ ಏನಾದ್ರು ಇನ್ಶೂರೆನ್ಸ್ ಅಂದ್ರೆ ನಮ್ಗೆ ಆಲ್ರೆಡಿ ಇವಾಗ ಓಡಿಸೋರಿಗೆಲ್ಲರಿಗೂ ಕಾಂಟ್ರಾಕ್ಟ್ ಅಂತ ಮಾಡ್ತಾರೆ ಅಲ್ಲ ಅಂತಾರ. ಅದರಲ್ಲಿ ನಾವು ಇನ್ಶೂರೆನ್ಸ್ ಅದೆಲ್ಲ ಮಾಡಬೇಕು. ಆದರೆ ನಮ್ಮ ಟೀಮಲ್ಲಿ ಅಂದರೆ ನನಗೆ ಕೈ ಕಟ್ಟಾಗಿರುವಾಗ ನನ್ನನ್ನೆಲ್ಲ ನೋಡಿದ್ದು ಶ್ರೀಕಾಂತ್ ಭಟ್ರು, ಆಪರೇಷನ್ ಎಲ್ಲ ನೋಡಿದ್ದು ಶ್ರೀಕಾಂತ್ ಭಟ್ರು, ರಾಡ್ ತೆಗಿಯುವಾಗ ಕೂಡ ನೋಡಿದ್ದು ಶ್ರೀಕಾಂತ್ ಭಟ್ರು. ಅದೇ ಸರ್ಕಾರದಿಂದ ನಿಮ್ಗೆ ಏನಾದ್ರು ಅಂದ್ರೆ ಓಟಗಾರರಿಗೆ ಅಥವಾ ಕಂಬಳ ಹಿಡಿಯೋರಿಗೆ, ಯಾಕಂದ್ರೆ ಸ್ವಲ್ಪ ರಿಸ್ಕ್ ಇರುತ್ತೆ ಅಂತ, ಹೌದೌದು. ಅದಕ್ಕೋಸ್ಕರ ಏನೋ ಪ್ರೋತ್ಸಾಹಗಳು ಅಥವಾ ಈ ತರ ಏನಾದ್ರು ಸ್ಕೀಮ್ಗಳು ಏನಾದ್ರು ಸಿಕ್ಕಿದ್ರೆ ಆ ಥರ ಒಳ್ಳೇದು. ಅಂದರೆ ಯಾವುದು ಸಿಕ್ಕಿಲ್ಲ ಆದರೂ ಕಂಬಳ ನಿಲ್ಲಿಸಬಾರ್ದು. ಕಂಬಳ ಒಂದು ಕಂಟಿನ್ಯೂಸ್ ಆಗಿ ನಡೀತಾ ಇರ್ಬೇಕು. ಅದೇ ಇವಾಗ ನಡೀತಾ ಇದೆಯಲ್ಲ, ನವೆಂಬರಿಂದ ಏಪ್ರಿಲ್ ಸ್ಟಾರ್ಟ್. ಇನ್ನೊಂದು ನೀವು ಯಾರ ಫ್ಯಾನ್ ಕಂಬಳದಲ್ಲಿ? ಓಟಗಾರ ಇರ್ಬೋದು ಅಥವಾ ಕೋಣ ಇರ್ಬೋದು, ಯಾರ ಹೆಸರು ಹಿಡಿದವರು? ಓಟಗಾರರಲ್ಲಿ ಇಷ್ಟ ಅಂತ ಹೇಳಿದ್ರೆ ಯಾರ ಹೆಸರು? ನಿಶಾಂತ್ ಶೆಟ್ಟಿ, ಬಜಗೋಡಿ ಜೋಗಿಬಿಟ್ಟು ನಿಶಾಂತ್ ಶೆಟ್ಟಿ ಅಂದರೆ ಒಳ್ಳೆ ಓಡಿಸ್ತಾರೆ. ಮತ್ತೆ ಶ್ರೀನಿವಾಸ್ ಗೌಡ್ರು. ಮೊದಲಾದ್ರೆ ಕೊಳಕಿರೋತರ ಆನಂದ ಅವರು ಸೀನಿಯರ್ ತುಂಬ. ಬಿಡುವಲ್ಲಿ ಕಟ್ಪಾಡಿ ಶೇಖರಣ್ಣ, ಕಡಂದಲ್ಲಿ ದಾಮಣ್ಣ, ಅಂದರೆ ಅವರೆಲ್ಲ ಹಳೆಯ ಎಕ್ಸ್ಪೀರಿಯನ್ಸ್ ಪರ್ಸನ್. ಮತ್ತೊಂದು ಏನಂದ್ರೆ ಈಗ ಕೋಣ ಓಡಿಸೋರು ಫಿಟ್ ಆಗಿರ್ಬೇಕು. ಅಂದ್ರೆ ಅವ್ರ ಫಿಟ್ನೆಸ್ ಅನ್ನೋದು ಬಹಳ ಅಲ್ಲಿ ಇಂಪಾರ್ಟೆಂಟ್. ಅವ್ರು ಈ ಫಿಟ್ನೆಸ್ ಹೆಂಗ್ ಮೇಂಟೈನ್ ಮಾಡ್ತಾರೆ? ಕಂಬಳ ಬರುವಾಗ ಇರ್ಬೋದು. ಇವಾಗ ಔಟ್ಸೈಡ್ ಫುಡ್ ಸ್ವಲ್ಪ ಕಮ್ಮಿ ಮಾಡಬೇಕು, ಆಯಿಲ್ ಫುಡ್, ಔಟ್ಸೈಡ್ ಫುಡ್ ಅದೆಲ್ಲ ಕಮ್ಮಿ ಮಾಡಬೇಕು. ಮತ್ತು ಓಟಗಾರರಿಗೆ ಬ್ಯಾಡ್ ಹ್ಯಾಬಿಟ್ ಸ್ವಲ್ಪ ಇರಬಾರ್ದು, ಯಾವುದು ಕೂಡ ಡ್ರಿಂಕ್ಸ್ ಆಗಲಿ ಬೇರೆ ಸ್ಮೋಕ್ ಆಗಲಿ ಯಾವುದು ಇರಬಾರ್ದು. ಫಿಟ್ನೆಸ್ ಮೇಂಟೈನ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಸ್ವಿಮ್ಮಿಂಗ್ ಮಾಡಬೇಕು, ಬೆಳಗ್ಗೆ ಜಾಗಿಂಗ್, ಎಕ್ಸಸೈಸ್ ಆ ಥರ ಎಲ್ಲ ಮಾಡಿದರೆ ಜಾಸ್ತಿ ಒಳ್ಳೆಯದು. ಪ್ರೋಟೀನ್ ಫುಡ್ ಎಲ್ಲ ತಗೊಳ್ಬೇಕು. ಸರ್, ಅದೇ ರೀತಿ ಇನ್ನೊಂದೇನಂದ್ರೆ ಈಗ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ಕೂಡ ಕಂಬಳದ ಕೋಣಗಳನ್ನ ನಾವು ಓಡಿಸ್ಬೇಕು ಅನ್ನೋ ಒಂದು ಯುವಕರಲ್ಲಿ ಆಸೆಗಳಿದೆ. ಅಂತಹ ಯುವಕರಿಗೆ ಏನೇನು ಟಿಪ್ಸ್ ಕೊಡ್ಬೋದು? ಎಲ್ಲರೂ ಇವಾಗ ತುಂಬ ಯುವಕರು ಬರಬೇಕು. ಇವಾಗ ಓಟಗಾರರು ಕ್ಯಾಂಪಲ್ಲಿ ಎಷ್ಟು ತಯಾರಾದರು ಅದರಲ್ಲಿ ಕರೆಕ್ಟ್ ಒಂದು ಓಡಿಸ್ತಾ ಇರೋದು ಒಂದು 5-6 ಜನ. ಕಳೆದ ವರ್ಷ ನಾನು ಇರುವ ಬ್ಯಾಚಲ್ಲಿ 30 ಜನ ತಯಾರಾಗಿದ್ದಾರೆ. ಓಡಿಸ್ತಾ ಇರೋದೊಂದು 6-7 ಜನ. ಆವಾಗ ವರ್ಷ ಕ್ಯಾಂಪ್ ಮಾಡಿದರೆ ಯುವಕರು ಬರ್ತಾರೆ, ತುಂಬ ಆಸಕ್ತಿ ಜಾಸ್ತಿ ಆಗುತ್ತದೆ. ಇವಾಗಲೇ ನನಗೆ ಎಷ್ಟು ಹೊಸ ಹುಡುಗರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು, ಮೆಸೇಜ್ ಎಲ್ಲ ಮಾಡಿ, ಯಾವಾಗ ಸರ್ ಕ್ಯಾಂಪ್ ಇದೆ, ಕ್ಯಾಂಪ್ ಇರುವಾಗ ಹೇಳಿ ಅಂತ. ಕ್ಯಾಂಪ್ ನಡಿ ನಾನು ಕ್ಯಾಂಪ್ ನಡೆಯುವಾಗ ಬಿದ್ರದಲ್ಲಿ ನಡ್ತದ್ದು, ಕಡಲಕೆರೆ ಮೂಡುಬಿದ್ರೆ. ಅದಕ್ಕಿಂತ ಮುಂಚೆ ಎಲ್ಲ ಮಿಯಾರ್ ಲವಕುಶ ಜೋಡುಕರೆ ಕಂಬಳ ಅಲ್ಲೇ ನಡೀತಾ ಇತ್ತು. ಅಂದ್ರೆ ಇದಕ್ಕೆ ಮೊದಲೇ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಕೋಣಗಳನ್ನ ಸಾಕಿ ಎಕ್ಸ್ಪೀರಿಯನ್ಸ್ ಇರಬೇಕು, ಅಥವಾ ಹೊಸಬ್ರು ಕೂಡ ಟ್ರೈ ಮಾಡ್ಬೋದು? ಹೊಸಬ್ರು ಕೂಡ ಟ್ರೈ ಮಾಡ್ಬೋದು, ಏನು ಗೊತ್ತಿಲ್ಲದವರು ಕೂಡ ಟ್ರೈ ಮಾಡ್ಬೋದು. ಅಂದರೆ ಅಲ್ಲಿ ಮೊದಲು ಡೈರೆಕ್ಟ್ ಸೆಲೆಕ್ಷನ್ ಕೂಡ ಮಾಡೋದಿಲ್ಲ. ನಾನು ಸೆಲೆಕ್ಷನ್ ಹೋಗೋ ಟೈಮಲ್ಲಿ 200+ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬಂದಿದ್ದು. ಅದರಲ್ಲಿ 2 ವಾರ ಸೆಲೆಕ್ಷನ್ ಮಾಡಿದರು. ಫಸ್ಟ್ 1 ವಾರ 70 ಜನ ತೆಗೆದ್ರು, ಮತ್ತೆ 30 ಜನ ತೆಗೆದ್ರು. ಆ 30 ಜನದಲ್ಲಿ ನಾನು ಇದ್ದೆ. ಆ 30 ಜನಗೆ 15 ದಿವಸ ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ. 30 ಜನಗೆ 15 ದಿವಸದಲ್ಲಿ ಹೇಗೆ ಕೋಣ ಸಾಕಬೇಕು, ಹೇಗೆ ಕೋಣ ಓಡಿಸಬೇಕು, ಮತ್ತು ಕೋಣಗೆ ಬೇಕಾದ ಪರಿಕರಣ, ಈ ಹಗ್ಗ ಮತ್ತು ಬೆತ್ತ ಎಲ್ಲ ಹೇಗೆ ಸಾಕಬೇಕು, ಮತ್ತು ಎಷ್ಟು ಗಂಟೆಗೆ ಮಲಗಬೇಕು, ಬೆಳಗ್ಗೆ ಯೋಗ ಎಲ್ಲ ಇರುತ್ತೆ. ಬೆಳಗ್ಗೆ ಜಾಗಿಂಗ್, ಯೋಗ, ಮೊಬೈಲ್ ಸಮೇತ ಯೂಸ್ ಮಾಡಲಿಕ್ಕಿಲ್ಲ. ಮನೆಗೆ ಫೋನ್ ಮಾಡಲಿಕ್ಕೆ ರಾತ್ರಿ 9 ಗಂಟೆಯಿಂದ 9:30ವರೆಗೆ ಮಾತ್ರ, ಮತ್ತೆ ಫೋನಲ್ಲಿ ತಗೊಳ್ತಾರೆ. ಇದು ಎಷ್ಟು ತಿಂಗಳು ಇರುತ್ತೆ? 15 ದಿವಸ. ಅಲ್ಲಿ ಸೆಲೆಕ್ಷನ್ ಆದರೂ ಸೆಲೆಕ್ಷನ್ ಒಂದು 2 ವಾರ ಸೆಲೆಕ್ಷನ್ ಮಾಡ್ತಾರೆ, ಮತ್ತೆ ಒಂದು ಕರೀತಾರೆ 15 ದಿವಸ ನಿಲ್ಬೇಕಂತ. 15 ದಿವಸ ಅಲ್ಲಿ ನಿಲ್ಬೇಕು. ಇನ್ನು ಕೋಣಗಳನ್ನು ಓಡಿಸ್ಬೇಕಾದ್ರೆ ಕ್ಯಾಟಗರಿಗಳಿರುತ್ತೆ, ಅಂದ್ರೆ ತಾನೆ ಹಲಗೆ, ಅಡ್ಡ ಹಲಗೆ, ಹಗ್ಗ, ಹಿರಿಯ ಕಿರಿಯ ಅಂತ. ನೀವು ಯಾವ್ದು
ನಾನು ಅಗ್ಗ ಸೀನಿಯರ್ 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 ವಿಭಾಗದ ಅಂತ ಹಿರಿಯ ಹಿರಿಯ ಹಿರಿಯದ್ರಲ್ಲಿ ಅದರಲ್ಲಿ ಸ್ವಲ್ಪ ಅದು ಅಂದ್ರೆ ಸ್ವಲ್ಪ ಜಾಸ್ತಿ ಅದಕ್ಕೆ ಎಕ್ಸ್ಪೀರಿಯನ್ಸ್ ಅಂತಲ್ಲ ಅದಂದ್ರೆ ಸ್ವಲ್ಪ ಜಾಸ್ತಿ ಸ್ಪೀಡ್ ಇರುತ್ತೆ. ಇವಾಗ ಸಣ್ಣ ಮರಿಗಳು ಕೂಡ ಸ್ಪೀಡ್ ಇರುತ್ತೆ, ಅಂದ್ರೆ ಅದಕ್ಕೆ ಸ್ವಲ್ಪ ಮರ್ಯಾದೆ ಸ್ವಲ್ಪ ಜಾಸ್ತಿ ಆಗ ಸೀನಿಯರಿಗೆ. ಸೀನಿಯರ್ ಸೊ ಈ ಕನಾಲಾಗೆ ಅಡ್ಡಲಾಗೆ ಎಲ್ಲ ಈ ಕಡೆಯವರು ಸ್ವಲ್ಪ ಕಮ್ಮಿ, ಆ ಕಡೆ ಬಡ್ಕಲ್ ಆ ಸೈಡ್ ಅವರೇ ನಿಲ್ಲೋದು అలాగే. ಇನ್ನು ಸರ್ ಕೊನೆಯದಾಗಿ ನಿಮ್ಮ ಅಭಿಮಾನಿಗಳಿರ್ಬೋದು ಅಥವಾ ಕಂಬಳ ಪ್ರೇಮಿಗಳಿರ್ಬೋದು, ಅವರಿಗೆ ಕೊನೆಯದಾಗಿ ನೀವೊಂದು ಏನು ಹೇಳಕ್ಕೆ ಅದೇ ಕಂಬಳ ಎಲ್ಲರೂ ಕಂಬಳ ಬರಬೇಕು ನೋಡಲಿಕ್ಕೆ. ಕೋಣದ ಮೇಲೆ ಆಸಕ್ತಿ ಸ್ವಲ್ಪ ಜಾಸ್ತಿ ಇರಬೇಕು. ಅಂದರೆ ನಮ್ಮ ಅಭಿಮಾನಿಗಿಂತಲೂ ಕೋಣ ಸಾಕುವ ದನಿಯರ ಅಭಿಮಾನಿ ಇದ್ರೆ ಒಳ್ಳೆಯದು. ಅಂದರೆ ಕೋಣ ಸಾಕಬೇಕಾದ್ರೆ ಸ್ವಲ್ಪ ಸಣ್ಣ ಖರ್ಚೇನಲ್ಲ, ದೊಡ್ಡ ಖರ್ಚಿದೆ ಕೋಣ ಸಾಕಬೇಕಾದ್ರೆ. ಅವರು ಏನು ಅದರಲ್ಲಿ ಅವರಿಗೆ ಇನ್ಕಮ್ ಇದೆ ಅಂತ ಯಾರು ಸಾಕೋದಿಲ್ಲ, ಅಂದರೆ ಒಂದು ಹೆಸರಿಗೆ ಮಾತ್ರ ಸಾಕ್ತಾ ಇದ್ದಾರೆ, ಒಂದು ಕ್ರೇಜ್. ಅದು ಕೋಣ ಇವಾಗ ಕಂಬಳ ಇದ್ದ ಕಾರಣ ಮಾತ್ರ ಕೋಣ ಯೂಸ್ ಇದೆ. ಇಲ್ಲಾದ್ರೆ ಈಗ ಉಳುಮೆ ಮಾಡಲಿಕ್ಕೆ ಕೂಡ ಟ್ರ್ಯಾಕ್ಟರ್ ಇದೆ, ದೊಡ್ಡ ದೊಡ್ಡ ಮಿಷಿನ್ ಬಂದಿದೆ. ಇಲ್ಲಾದ್ರೆ ಕೋಣ ಎಂತಕ್ಕೆ ಯೂಸ್ ಆಗಲ್ಲ. ಅದೇ ಅವರಿಗೆ ನಮಗಿಂತ ಅವರ ಅಭಿಮಾನಿ ಇದ್ರೆ ಒಳ್ಳೇದಂತ ನನ್ನ ಬರ.